ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೆಣ್ಣು ಸೃಷ್ಟಿಯ ಅದ್ಭುತ, ಸಹನೆ ಮತ್ತು ಶಕ್ತಿಯ ಸಂಕೇತ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ, ಕುಟುಂಬ ಮತ್ತು ಸಮಾಜವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬ ಮಹಿಳೆಯ ಧೈರ್ಯ, ದೃಢತೆ ಮತ್ತು ನಿಸ್ವಾರ್ಥ ಪ್ರೀತಿಗೆ ಈ ದಿನದಂದು ಸಲಾಂ. ಸಮಾನತೆ, ಗೌರವ ಮತ್ತು ಅವಕಾಶಗಳನ್ನು ಹೆಚ್ಚಿಸೋಣ, ಮಹಿಳೆಯರ ಶಕ್ತಿಯನ್ನು ಸಂಭ್ರಮಿಸೋಣ. ಅಮ್ಮನಿಂದ ಹಿಡಿದು ಮಡದಿಯವರೆಗೆ, ಸಹೋದರಿಯಿಂದ ಪುತ್ರಿಯವರೆಗೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆ ಎಂಬ ಬಲ ಇಲ್ಲದೆ ಹೋದರೆ ಜೀವನದ ಅಸ್ತಿತ್ವವೇ ಇಲ್ಲ. ಜಗತ್ತಿನ ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಬಂದಿರೋದಕ್ಕೆ ಆ್ಯಂಡ್ ಹ್ಯಾಪಿ ವಿಮೆನ್ಸ್ ಡೇ ಎಲ್ಲರಿಗೂ. ಆನ್ ದಿಸ್ ಡೇ ನಾನು ಒಬ್ಬ ಹೆಂಗಸರಿಂದ ನಾನು ಇನ್ಸ್ಪಿರೇಷನ್ ತಗೊಳ್ತೀನಿ. ಸೊ ಅವ್ರ ಬಗ್ಗೆ ಜಸ್ಟ್ 1 minute ಮಾತಾಡ್ತೀನಿ. ತಲುಪಬೇಕು ಅಂತ ಹೇಳ್ತಾರೆ, ಅದನ್ನ ನಿಜ ಮಾಡಿ ತೋರಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು. ಯಾವ ಕನಸನ್ನು ಕಾಣೋದಕ್ಕೆ ಯಾರು ನಮಗೆ ಅನುಮತಿ ಕೊಡೋದು ಬೇಕಾಗಿಲ್ಲ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾನು ಇಂಡಿಯಾದಿಂದ ಕ್ಯಾನಡಾಗೆ ಹೋಗಿ ಅಲ್ಲಿ ಫಿಲ್ಮ್ ಮೇಕಿಂಗ್ ಮತ್ತು ಡೈರೆಕ್ಷನ್ ಕೋರ್ಸ್ ಮಾಡಿಕೊಂಡು ಇವಾಗ ವಾಪಸ್ ಬಂದಿದ್ದೀನಿ. ಡೈರೆಕ್ಷನ್ ಮಾಡಬೇಕು ಅಂತ ಈ ವರ್ಷ ಸ್ಕ್ರಿಪ್ಟ್ ನಡೀತಾ ಇದೆ, ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಆಸೆ. ಸೊ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಈಗ. ಸೊ ನನ್ನ ಜರ್ನಿಯಲ್ಲಿ ನಾನೇನು ಅರ್ಥ ಮಾಡ್ಕೊಂಡಿದ್ದು ಅಂದರೆ ಕನಸು ಕಾಣೋದು ನನಗೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮಗೆ ಜುವೆಲ್ ಆಫ್ ಕರ್ನಾಟಕ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ವೈಟ್ ಮಾಡಿದ ಅವಿರಾಜ್ ಸರ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಈ ಥರದೊಂದು ಕಾರ್ಯಕ್ರಮವನ್ನು ಭಾಗವಹಿಸೋದು ಮತ್ತು ಮಾತಾಡೋದು, ಇಂಟ್ರ್ಯಾಕ್ಟ್ ಮಾಡೋದು ಎಲ್ಲರ ಜೊತೆ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ರಶಸ್ತಿ. ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಇಂಡಿಯಾ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಅವರು ಇವತ್ತು ವಿಮೆನ್ಸ್ ಡೇಗೋಸ್ಕರ ಜುವೆಲ್ ಆಫ್ ಕರ್ನಾಟಕ ಅಂತ ಆರ್ಗನೈಸ್ ಮಾಡಿದ್ದಾರೆ. ಹಲವಾರು ಕ್ಷೇತ್ರದಿಂದ ತುಂಬ ಹೆಂಗಸರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಪ್ರಶಸ್ತಿ ನೀಡ್ತಾ ಇದ್ದಾರೆ. ಆ್ಯಂಡ್ ಇದು ಐ ಥಿಂಕ್ ಎಲ್ಲರಿಗೂ ತುಂಬ ಎನ್ಕರೇಜ್ಮೆಂಟ್. ಇಲ್ಲಿ ತನಕ ನಾವು ಮಾಡ್ಕೊಂಡು ಬಂದಿರೋ ಕೆಲಸಕ್ಕೆ ಅದನ್ನು ಅವರು ಗುರುತಿಸಿ ನಮಗೆ ಪ್ರಶಸ್ತಿ ನೀಡ್ತಾ ಇರೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ಎಲ್ಲ ಸ್ಟೆಪ್ಪಲ್ಲೂ ನಮಗೆ ಏನಾದರೂ ಒಂದು ಎನ್ಕರೇಜ್ಮೆಂಟ್ ಇದ್ದರೆ ಇನ್ನೂ ಮುಂದೆ ಹೋಗಬೇಕು, ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇದು ಆರ್ಗನೈಸ್ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಇವತ್ತು ವೆರಿ ಹ್ಯಾಪಿ ಟು ರಿಸೀವ್ ದಿಸ್ ಈ ಪ್ರಶಸ್ತಿ.